ಹಾಯ್ ಗಾಯ್ಸ್, ಈಗ ನಾವೇನು ಮಾಡಿದ್ವಪ್ಪ ಅಂದರೆ ಅನ್ನಪೂರ್ಣೇಶ್ವರಿ ಭವನ್ಲಿ ಊಟ ಮಾಡಿಕೊಂಡು ಅಲ್ಲಿಂದಲೇ ಎಲ್ಲಿಗೆ ಬಂದ್ವು ನಡೆದು ಬಂದು ಅಲ್ಲಿ ಈಟಬಲ್ ಸ್ಟಾಲ್ಸ್ಗಳಿತ್ತು. ಟೀ ಸ್ಟಾಲು, ಜ್ಯೂಸ್ ಆ್ಯಂಡ್ ಸ್ಕ್ವಾಶಸ್ಸು ಮತ್ತು ಚಾಟ್ಸ್ದು ಈ ಥರ ಎಲ್ಲ ಸ್ಟಾಲ್ಸ್ ಇತ್ತು. ಅಲ್ಲಿ ರೇಟ್ಗಳನ್ನೆಲ್ಲ ವೆರಿಫೈ ಮಾಡಿದ್ವು. ಎಲ್ಲ ರೀಸನಬಲ್ ರೇಟ್ಸು, ವೆರಿ ಗುಡ್, ನಮಗೆ ನಿಲ್ಕುವಂಥದ್ದೇ ರೇಟ್ಸ್ಗಳು. ಹಾಗೆ ಇದು ಮಾಡಿಬಿಟ್ಟು ನಮಗೆ ಬೇಕಾದನ್ನ, ನಮಗೇನು ಬೇಕು ಅದನ್ನ ನಾವು ತಗೊಂಡು ದೆನ್ ನಾವೇನು ಮಾಡಿದ್ವು ಅಂದರೆ ತಗೊಂಡು ಸೈಡ್ ನೇಚರ್ನೆಲ್ಲ ನೋಡ್ತಾ ಹೋದ್ವಿ. ತುಂಬ ವೆರಿ ಗುಡ್ ನೇಚರ್. ಅಲ್ಲೂ ಅಷ್ಟೇ ಪ್ರಕೃತಿ ಮಧ್ಯದಲ್ಲಿ ಅದನ್ನು ಕಟ್ಟಿದ್ದಾರೆ ಅಂದರೆ ಹೇಳಬೇಕಾಗೇ ಇಲ್ಲ. ತುಂಬ ಚೆನ್ನಾಗಿದೆ ನೇಚರು. ಇದೇ ಸೈಡ್ಸ್ ವ್ಯೂಸ್ ಎಲ್ಲ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಬೈ ವಾಕೆ ಸುಮಾರು ನಮ್ಮ ವೆಹಿಕಲ್ವರೆಗೂ ಬೈ ವಾಕೆ ಬಂದ್ವು. ತುಂಬ ಎಂಜಾಯ್ ಮಾಡಿದ್ವು. ನಂತರ ಏನು ಮಾಡಿದ್ವು, ಹೀಗೆ ಸರಿ ಧ್ಯಾನ ಮಂದಿರಕ್ಕೆ ಹೋಗ್ತಾ ಇದೀವಿ, ಬೈ ವಾಕು ಎಂಜಾಯ್ ಮಾಡ್ತಾ ಇದೀವಿ. ಏನು ವೆಹಿಕಲ್ಲು ಈ ಪ್ರಾಬ್ಲಮ್ಮು ಮತ್ತು ಸಿಟಿ ಕ್ಲೌಡ್ಸು ಇಂಥದ್ದು ಇಲ್ಲ. ಸೈಡ್ ಸೀಯಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ನೇಚರ್ ಮಧ್ಯದಲ್ಲಿ ಓಡಾಡೋದು ಅಂದರೆ ಏನೋ ಸ್ಟ್ರೈನ್ ಕಾಣಲ್ಲ. ಫಸ್ಟ್ ಕ್ಲಾಸಾಗಿ ಹೋಗ್ತಾ ಇದ್ದೀವಿ, ಬೈ ವಾಕು ಹೋಗ್ತಾ ಇದ್ದೀವಿ. ಸರಿ, ಇನ್ನು ಅದೇನು ಅಲ್ಲೆಲ್ಲ ಒಂಥರ ಕ್ರಿಯೇಚರ್ಸು, ಒಂದು ಬಟರ್ಫ್ಲೈ ಆಗಲಿ, ಒಂದು ಮಂಕಿ ಆಗಲಿ, ಒಂದು ಸ್ಕ್ವೆರ್ಲ್ ಆಗಲಿ, ಈ ಥರದ ಚಿಕ್ಕ ಪುಟ್ಟ ಪ್ರಾಣಿ ಕ್ರಿಯೇಚರ್ಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದೀವಿ. ಬಹಳ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಹಿಲ್ಸೇ ಆಗಲಿ, ರೋಡ್ಸೇ ಆಗಲಿ, ಆ ಸ್ಟ್ಯಾಪ್ಸೇ ಆಗಲಿ, ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ. ಸರಿ, ಈಗ ನೋಡಿ ಆತ್ಮೀಯರೇ, ಧ್ಯಾನ ಮಂದಿರದ ಹತ್ರ ಬಂದಿದ್ದೀವಿ. ನೋಡ್ಲಿಕ್ಕೆ ತುಂಬ ಚೆನ್ನಾಗಿದೆ, ವೆರಿ ವಂಡರ್ಫುಲ್ ಸೀನ್. ಸೊ ಏನು ಅಂದರೆ ಸ್ಟೆಪ್ಗಳನ್ನ ಹತ್ಬಿಟ್ಟು ನಾವು ಧ್ಯಾನ ಮಂದಿರ ಹೋಗಬೇಕು. ನಿಜವಾಗ್ಲೂ ಕೈಲಾಸಕ್ಕೆ ಬಂದ್ಬಿಟ್ವನೋ ಅನ್ನೋ ಅನುಭವ ಆಗ್ತಾ ಇದೆ. ಸರಿ, ಸ್ಟೆಪ್ಗಳನ್ನೆಲ್ಲ ಏರ್ಕೊಂಡು ನಿಧಾನವಾಗಿ ಹೇಗೋ ಹೊಟ್ಟೆ ಭರ್ತಿಯಾಗಿತ್ತು. ಸೀನ್ರಿ ನೋಡಿ ಕಣ್ ತುಂಬಿಕೊಂಡಿದ್ವು, ಹೃದಯ ತುಂಬಿಕೊಂಡಿದ್ವು. ಈಗ ನಾವು ಧ್ಯಾನ ಮಂದಿರದ ಮೇಲಕ್ಕೆ ರೀಚ್ ಆಗ್ತಾ ಇದ್ದೀವಿ. ಅಲ್ಲೇನಾಗಿದೆ, ನಾವು ಬ್ಯಾಕ್ ಸೈಡಿಂದ ಹೋಗಿರೋದ್ರಿಂದ ಅಲ್ಲಿ ರಿನೋವೇಷನ್ ಆಗ್ತಿತ್ತು ಕೆಲವೊಂದು. ಅದರಿಂದ ಫ್ರಂಟ್ ಡೋರ್ಗೆ ಹೋಗಬೇಕು ಅಂದ್ರೆ ಒಂದು ಪ್ರದಕ್ಷಿಣೆ ಹಾಕ್ಕೊಂಡು ಹೋದಂಗೆ ಹೋಗಿ ಫ್ರಂಟ್ ಡೋರ್ಗೆ ಹೋಗ್ತಾ ಇದ್ದೀವಿ. ಬ್ಯಾಕ್ ಡೋರಿಂದ ಹೋಗೋಕ್ಕಾಗಲಿಲ್ಲ, ಸುತ್ತುತ್ತಾ ಇದ್ದೀವಿ. ಸುತ್ಕೊಂಡು ಹೋಗ್ತಾ ಇದ್ದೀವಿ. ತುಂಬ ಜನನೂ ಇದ್ದಾರೆ, ವಿಸಿಟರ್ಸು ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ. ನಿಜವಾಗ್ಲೂ ಈ ಥರ ಇದೆ ಅಟ್ಮಾಸ್ಫಿಯರ್ ಎಲ್ಲ ನಮಗೆ ಸಿಗೋದು ಬಹಳ ಅಪರೂಪವಾದದ್ದು. ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀವಿ. ಸೀನ್ರಿ ಅಂತೂ ವಿಡಿಯೋ ಫೋಟೋಗ್ರಫಿ ಅವ್ರಿಗೆ ಒಳ್ಳೆ ಚಾನ್ಸ್ ಇದು. ನಿಜವಾಗ್ಲೂ ನಮಗೆ ಆ ಸೌಭಾಗ್ಯ ಸಿಕ್ಕಿದೆ. ಅದರಿಂದ ನಾವು ಎಲ್ಲನೂ ಏನೇನು ಫೋಕಸ್ ಮಾಡಬೇಕು, ಆದಷ್ಟು ನಮ್ಮ ಸ್ನೇಹಿತರಿಗೆ ಏನೇನು ತೋರಿಸ್ಬೇಕೋ ಅಷ್ಟು ಟ್ರೈ ಮಾಡಿದ್ವಿ. ನೋಡಿ, ಇದು ರೂಫಿಂಗ್, ಇದು ಮೇಲ್ಗಡೆ ಏನೇನು ವಿಂಡೋ ಶಟರ್ಸ್ ಇದೆ, ಹೇಗೆ ಮಾಡಿದ್ದಾರೆ, ಆರ್ಕಿಟೆಕ್ಚರ್ ಹೇಗಿದೆ, ಒಳಗಡೆ ಎಲ್ಲ ಪೇಂಟ್ ಆಗ್ತಿದೆ, ಬ್ಯಾಕ್ ಡೋರ್ ಎಲ್ಲ ಸ್ವಲ್ಪ ಆಲ್ಟ್ರ್ ಮಾಡ್ತಾ ಇದ್ದಾರೆ. ಮತ್ತೆ ನಾವು ಇವಾಗ ಫ್ರಂಟ್ ಡೋರ್ ಬಂದಿದ್ದೀವಿ. ಫ್ರಂಟ್ ಡೋರ್ ಬಂದು ಅಲ್ಲಿ ಫ್ರಂಟ್ ಡೋರ್ಲಿ ಅಕ್ಕಪಕ್ಕ ಪಾರ್ಕಿಂಗ್ ಎಲ್ಲ, ಪಾರ್ಕ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಗೊತ್ತಲ್ಲ ರವಿಶಂಕರ್ ಜಿ ಅಂತ ಹೇಳಿದ್ರೆ, ಅವರ ಸ್ಟಾರ್ಟಿಂಗ್ ಎಂಟ್ರೆನ್ಸ್ ಅಲ್ಲೇ ನಾವು ನೋಡಿದ್ವಿ ಹೇಗಿಟ್ಟಿದ್ದಾರೆ ಅಂತ. ನೋಡೋಳಗೆ ಇನ್ನೂ ತುಂಬಾ ಚೆನ್ನಾಗಿ ವೆರಿ ಬ್ಯೂಟಿಫುಲ್ ಆಗಿದೆ. ಸರಿ, ಫ್ರಂಟ್ ಡೋರ್ ಇಂದ ನಾವು ಇವಾಗ ಹೋಗ್ತಾ ಇದ್ದೀವಿ ಧ್ಯಾನ ಮಂದಿರ ಒಳಗಡೆನೆ. ಹೋಗ್ತಾ ಇರ್ಬೇಕಾದ್ರೆ ಈ ಏನು ಅಕ್ಕಪಕ್ಕ ಇದೆಲ್ಲ ಏನು ಅಂದ್ರೆ ಒಂದೊಂದು ಚಿಕ್ಕ ಮಂದಿರಗಳು ಕನ್ಸ್ಟ್ರಕ್ಟ್ ಆಗ್ತಾ ಇದೆ. ಕೆಳಗಡೆ ಮಹಾಗಣಪತಿ ದೇವಸ್ಥಾನ, ಇನ್ನೊಂದು ಕನ್ವೆನ್ಷನ್ ಹಾಲ್ ಟೈಪು, ಮೀಟಿಂಗ್ ಹಾಲ್ ಟೈಪು, ಎಲ್ಲ ಸುಮಾರು ಕನ್ಸ್ಟ್ರಕ್ಷನ್. ನಾವು ಆಗ ನೋಡಿದ್ದಕ್ಕೂ ಈಗೂ ತುಂಬಾ ಚೇಂಜಸ್ ಆಗಿದೆ, ಡೆವಲಪ್ಮೆಂಟ್ ಆಗಿದೆ. ಆಡಿಯನ್ಸ್ ಜಾಸ್ತಿ ಬರ್ತಾ ಇದ್ದಾರೆ. ತುಂಬಾ ಎಷ್ಟು ನೀಟ್ ಅಂಡ್ ಕ್ಲೀನ್ ಆಗಿದೆ ಅಂತ ಹೇಳಿದ್ರೆ ತುಂಬಾ ಚೆನ್ನಾಗಿದೆ ಆತ್ಮೀಯರೇ. ನಿಜವಾಗ್ಲೂ ನೋಡದಿದ್ದವರು ಬಂದು ನೋಡಿ, ನಮ್ಮ ವಿಡಿಯೋಸ್ನ ನೋಡಿ. ಫ್ರಂಟ್ ಬಂದಿದ್ದೀವಿ.
ಅಲ್ಲಿ ಒಂದು ಬ್ರಾಸ್ಟ್ ಅಂದ್ರೆ ಕಂಚಿಂದು ಬಸವನ ಐಡಲ್ ಮಾಡಿ ಇಟ್ಟಿದ್ದಾರೆ. ನೋಡಕ್ ಇಟ್ ವಾಸ್ ವೆರಿ ಬ್ಯೂಟಿಫುಲ್, ತುಂಬಾ ಅಟ್ರಾಕ್ಟಿವ್ ಆಗಿದೆ ನಿಜವಾಗ್ಲು. ಬಂದವರೆಲ್ಲ ಬಸವಣ್ಣನ ನಂದಿನ ಮುಟ್ಬಿಟ್ಟು ಹೋಗ್ತಾ ಇದ್ದಾರೆ. ತುಂಬಾ ಚೆನ್ನಾಗಿದೆ. ಗಾರ್ಡನ್ ಅಷ್ಟೇ ವಿವಿಧ ಡಿಸೈನ್ ಗಳಲ್ಲಿ ಅವರು ಟ್ರೀಸ್ ಗಳನ್ನೆಲ್ಲ ಶೇಪ್ ಮಾಡಿದ್ದಾರೆ. ಪ್ಲಾಂಟಸ್, ಒಂದು ಫ್ಲವರ್ ಪ್ಲಾಂಟ್ಸ್ ಆಗ್ಲಿ, ಬೊಗನ್ ವಿಲಾಸ್ ಆಗ್ಲಿ, ರೋಸ್ ಸ್ಟಿಕ್ಸ್ ಆಗ್ಲಿ, ತುಂಬಾ ಚೆನ್ನಾಗಿ ಎಲ್ಲಾನು ಗ್ರೋ ಮಾಡಿದ್ದಾರೆ. ಇವಾಗ ಇಲ್ಲಿ ಲೇಕ್ ಕಾಣುತ್ತೆ ನೋಡಿ, ಬ್ಯೂಟಿಫುಲ್ ಆಗಿ ಲೇಕ್ ಕಾಣುತ್ತೆ. ಆ ಲೇಕ್ ಸುತ್ತ ತೆಂಗಿನ ತೋಟ ಇದೆ. ನೇಚರ್ ತುಂಬಾ ಚೆನ್ನಾಗಿದೆ. ಏನೇನೋ ಅವರು ಔಷಧೀಯ ಮೂಲಗಳ ಸಸ್ಯಗಳನ್ನ ಬೆಳೆಸ್ತಾ ಇದ್ದಾರೆ. ಸರಿ, ಅದಾದ್ಮೇಲೆ ನಾವು ಇವಾಗ ಧ್ಯಾನ ಮಂದಿರದ ಎಂಟ್ರೆನ್ಸ್ಗೆ ಬಂದಿದ್ದೀವಿ. ಅಲ್ಲಿ ಬಂದ್ರೆ ಡೋರ್ಸ್ ಎಲ್ಲ ಹೇಳಿದಂಗೆ ಆರ್ಕಿಟೆಕ್ಚರ್ ತುಂಬಾ ಚೆನ್ನಾಗಿದೆ. ಇವಾಗ ಧ್ಯಾನ ಮಂದಿರ ಪ್ರವೇಶ ಮಾಡ್ತಾ ಇದ್ದೀವಿ. ಅಲ್ಲಿ ಆಕ್ಚುಲಿ ವಿಡಿಯೋಸ್ಗಳನ್ನ, ಫೋಟೋಗ್ರಫಿನ ಅಲ್ಲಿ ಪ್ರಾಹಿಬಿಟೆಡ್ ನಿಷೇಧಿಸಿದ್ರು ನಾವು ನಿಮ್ಗೆಲ್ಲ ತೋರಿಸ್ಬೇಕು ಅನ್ನೋ ಅಭಿಮಾನದಿಂದ ಹೇಗೆ ಮಾಡಿದೀವಿ. ದಯವಿಟ್ಟು ಕ್ಷಮಿಸಿ. ಸರಿ, ಇಲ್ಲಿ ಬಂದು ನೋಡಿ, ಐಡಲ್ ನೋಡಿ ಆರ್ಕಿಟೆಕ್ಚರ್ ಹೇಗಿದೆ ಅಂದ್ರೆ ನಿಜವಾಗ್ಲೂ ತುಂಬಾ. ಆಮೇಲೆ ಕೀಪ್ ಸೈಲೆನ್ಸ್ ಅಂತ ಹೇಳ್ಬಿಟ್ಟು ಗೊತ್ತಿದೆಯಲ್ಲ, ಧ್ಯಾನ ಮಂದಿರ ಅಂದ್ರೆ ನಾವು ನಿಶಬ್ದತೆಯಿಂದ ಕಾಪಾಡಿಕೊಂಡು ನಮ್ಮ ಮನಸ್ತೃಪ್ತಿಯನ್ನ, ನಮ್ಮ ಆರೋಗ್ಯವನ್ನ, ನಮ್ಮ ಮೆಂಟಲ್ ಎಬಿಲಿಟಿಗಳನ್ನ ನಾವು ಅಲ್ಲಿ ಡೆವಲಪ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಆಗತ್ತೆ. ಧ್ಯಾನೇತೆ ಧ್ಯಾನ ಅಂತ ಹೇಳ್ತಾರೆ. ಧ್ಯಾನದಿಂದೇ ನಾವು ಸರ್ವಸ್ವವನ್ನು ನಾವು ಜಯಿಸ್ಬೋದು.
ಈಗ ಧ್ಯಾನ ಮಂದಿರದಿಂದ ನಾವು ಹೊರಗಡೆ ಬಂದಿದ್ದೀವಿ. ಹೊರಗಡೆ ಮತ್ತೆ ಸ್ವಲ್ಪ ನಿಧಾನವಾಗಿ ನಡ್ಕೊಂಡು ಮತ್ತೆ ಏನೇನು ವಿಶೇಷತೆ ಇದೆ ಅದನ್ನೆಲ್ಲ ನಿಧಾನವಾಗಿ ನೋಡಿಕೊಂಡು ನಾವು ಇವಾಗ ನಡ್ಕೊಂಡು ಬೈ ವಾಕ್ ಬರ್ತಾ ಇದ್ದೀವಿ. ಸರಿ, ದೂರದಿಂದ ಒಂದ್ಸರಿ ವ್ಯೂ ಹೇಗಿದೆ ನೋಡೋಣ. ಧ್ಯಾನ ಮಂದಿರ ಆಗಲಿ, ರೂಟ್ ಆಗಲಿ, ಸ್ಟೆಪ್ಸ್ ಆಗಲಿ ನೋಡಿದ್ರು ಇಟ್ಸ್ ವೆರಿ ವಂಡರ್ಫುಲ್. ಸೊ ಆಜು ಬಾಜಲ್ಲಿ ಕೆಲವೊಂದು ಸ್ಟಾಲ್ಸ್ಗಳಿದೆ, ಮತ್ತೆ ಮಕ್ಕಳದು ಅಮ್ಯೂಸಿಂಗ್ ಪಾರ್ಕ್ ಇದೆ. ಒಂದು ಸ್ಲೈಡ್ ಆಗಲಿ, ಒಂದು ಸ್ವಿಂಗ್ ಆಗಲಿ, ಮಕ್ಕಳಿಗೋಸ್ಕರ ಪಾರ್ಕಲ್ಲಿ ಪೇರೆಂಟ್ಸ್, ಗಾರ್ಡಿಯನ್ಸು ಮಕ್ಕಳನ್ನ ಆಟ ಆಡಿಸ್ತಾ ಇರೋ ವೈಖರಿ, ಅವ್ರು ಆಡ್ತಿರೋದು ಕ್ಯೂಟ್ ಚಿಲ್ಡ್ರನ್ಗಳು ಭಾಳ ದೇ ಹ್ಯಾವ್ ಟು ಎಂಜಾಯ್ ಲಾಟ್ ಅಂಡ್ ಲಾಟ್. ತುಂಬ ಚೆನ್ನಾಗಿ ಖುಷಿ ಪಡ್ತಿದ್ದಾರೆ. ನಾವು ಅದು ನಿಂತ್ಕೊಂಡು ಸ್ವಲ್ಪ ವೀಕ್ಷಣೆ ಮಾಡಿದ್ವು. ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಆ ಡೇ ಫುಲ್ ಏನು ಅಂದರೆ ಹೇಳಲಿಕ್ಕೆ ಆಗಲ್ಲ, ಅಷ್ಟು ಖುಷಿಯಾಗಿದ್ವು ಸ್ನೇಹಿತರೆ. ಸರಿ, ಹೀಗೆ ನಾವು ವಾಕ್ ಮಾಡ್ಕೊಂಡು ಬರ್ತಾ ಇದ್ವು. ಅಲ್ಲಿ ಕೆಫೆ ಕಾಣ್ತು. ಸರಿ, ಹೇಗೂ ಗೊತ್ತಿದ್ಯಲ್ಲ, ಉದರ ನಿಮಿತ್ತಂ ಬಹುವೇಷ ಕೃತಂ ಅಂತಂದಂಗೆ ಹೊಟ್ಟೆ ಹೆಚ್ಚವಾಗ್ತಿತ್ತು. ಆ ಕೆಫೆಗೆ ಹೋಗಿ ಚಾಟ್ಸ್ ಇತ್ತು, ಟೀ ಸ್ಟಾಲು, ಜ್ಯೂಸ್ ಅಂಡ್ ಸ್ಕ್ವಾಷಸ್ಸು ಎಲ್ಲ ಇತ್ತು. ನಮ್ಗೇನು ಬೇಕೋ ಅದನ್ನ ತಗೊಂಡು ಅಲ್ಲೊಂದು 10 ನಿಮಿಷ ರಿಲ್ಯಾಕ್ಸ್ ಮಾಡಿಕೊಂಡು ನಾವು ಒಳ್ಳೆ ಅಟ್ಮಾಸ್ಫಿಯರು, ಡಿಫ್ರೆಂಟ್ ಸ್ಟೇಟ್ ಪೀಪಲ್ ಇದ್ರು, ಅವ್ರ ಜೊತೆ ನಾವು ಮಾತಾಡ್ಕೊಂಡು ಮತ್ತೆ ಬೈ ವಾಕ್ ನಾವು ಕಾರಿಡಾರ್ನಲ್ಲಿ ಸೈಡ್ ವಿಂಗ್ ಮಾಡಿಕೊಂಡು ಬರ್ತಾ ಇದ್ದೀವಿ. ಗೇಟ್ ಹತ್ರ ಬಂದಿದ್ದೀವಿ. ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಕೆಲವೊಂದು ಪ್ಲಾಂಟ್ಸ್ಗಳ ಒಂದು ಶೋನೆ ಮಾಡಿದ್ದಾರೆ. ಹೇಗೆಂದ್ರೆ ನಮ್ಮ ಈಗಿನ ಜನರೇಷನ್ ಕೆಲವರಿಗೆ ಅಲ್ಲ, ಅವ್ರು ಏನೇ ಬಾಟ್ನಿಲೆ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಓದಿದ್ರು ಕೆಲವೊಂದು ಗಿಡಗಳು ಯಾವ್ದಕ್ ಸಂಬಂಧಪಟ್ಟಿದ್ದು, ಕೆಲವು ಗಿಡಗಳನ್ನ ಈಗಿನ ಜನರೇಷನ್ ಕೆಲವು ಮಕ್ಕಳು ನೋಡೇ ಇರಲ್ಲ. ಅಂತದ್ರಲ್ಲಿ ಅವರು ಬೋರ್ಡ್ ಮೇಂಟೈನ್ ಮಾಡಿ ಅದಕ್ಕೆ ನೇಮ್ ಬರೆದು
ಇಟ್ಟಿದ್ದಾರೆ. ಯಾಕೆಂದ್ರೆ ನಾವು ಸ್ವಲ್ಪ ಹಿಂದವರಾದ್ರಿಂದ ನಮ್ಗೆ ಕೆಲವೊಂದು ಗಿಡಮೂಲಿಕೆಗಳು ಪ್ಲಾಂಟ್ಸ್ಗಳು ಎಲ್ಲ ಗೊತ್ತಿರುತ್ತೆ. ಅದ್ರ ವಾಟ್ ಆರ್ ದ ಇಂಪಾರ್ಟೆನ್ಸ್ ಫಾರ್ ದಟ್ ಅದು ಗೊತ್ತಿರುತ್ತೆ. ಆದ್ರೆ ಈಗಿನ ಮಕ್ಕಳಿಗೆ ಕೇಳಿ ಕೇಳಿ ತಿಳ್ಕೊತಾರೆ. ಯಾಕೆಂದ್ರೆ ಒಂದ್ ಜನರೇಷನ್ ಟು ಜನರೇಷನ್ ಅದೆಲ್ಲ ಪ್ರಯತ್ನಿಸ್ಬೇಕು, ಅದಾದ್ರೆ ಅದು ಅಲ್ಲಿಗೆ ನಾಶ ಆಗೋಗುತ್ತೆ ಅಂತ ನಾವು ಕೆಲವೊಂದು ನೋಡಿ ಕೆಲವೊಂದು ಪರ್ಚೇಸ್ ಮಾಡಿದ್ವಿ. ಈ ಒಂದು ತುಳಸಿ ಗಿಡ ಮೊದಲುಗೊಂಡು ಯಾವ್ದು ನಮ್ಗೆ ಯೂಸ್ಫುಲ್ ಅದೆಲ್ಲ ಸಾಮಾನ್ಯವಾಗಿ ಇಟ್ಟಿದ್ರು. ನಾವು ಎಲ್ಲನೂ ನೋಡಿದ್ವು ಅಂತಿಲ್ಲ. ನೋಡಿ, ನಮ್ಮ ತಾಯಿ ಮನೆ ಕಡೆ ಪಚ್ಚೆ ಕಾಮಕಸ್ತೂರಿ, ಕರ್ಪೂರದೆಲೆ, ಮುರುಗ, ಪಚ್ಚೆ ತೆನೆ ಇವುಗಳನ್ನೆಲ್ಲ ಬೆಳಿತಿದೀವಿ. ಗೋರಂಟಿ ಸೊಪ್ಪಾಗ್ಲಿ, ಮೆಹಂದಿ ಸೊಪ್ಪಾಗ್ಲಿ, 10 ಗಂಟೆ ರಾಣಿ ಅಂತ. ಈಗ ಮಕ್ಕಳಿಗೆ 10 ಗಂಟೆ ರಾಣಿ ಅಂದ್ರೆ ನಗ್ತಾರೆ. 10 o'clock ಕ್ವೀನ್ ಅಂತ ನಾವೇ ಕ್ವೀನ್ ಆಫ್ ದ 10 o'clock ಅಂತ ಹೇಳ್ತಾ ಇದ್ವು. ಈಗ ಹಂಗಂದ್ರೇನು ಅಂದ್ರೆ ಅದು ಬ್ಲಾಸಮ್ ಅರಳಬೇಕಾದ್ರೆ 10 ಗಂಟೆ, ರಾತ್ರಿ 10 ಗಂಟೆಗೆ ಅದು ಅರಳುದು. ರಾತ್ರಿ ರಾಣಿ ಅಂತಲೂ ಅಂತಾರೆ, 10 ಗಂಟೆ ರಾಣಿ ಅಂತಾರೆ. ಅದನ್ನಲ್ಲಿ ಎಕ್ಸಿಬಿಟ್ ಮಾಡಿದ್ದಾರೆ ನೋಡಿ, ಎಕ್ಸ್ಪೋಸ್ ಮಾಡಿದ್ದಾರೆ ಅಲ್ಲಿ. ಆದ್ರಿಂದ ಕೆಲವೊಂದು ಯಾವುದು ಕರ್ಪೂರದೆಲೆ ಆಗ್ಲಿ, ವಿಳ್ಳೆದೆಲೆ ಆಗ್ಲಿ, ಮೆಣಸಾಗ್ಲಿ, ಯಾವುದು ಮುರುಗ, ಕಾಮಕಸ್ತೂರಿ, ಪಚ್ಚೆ ತೆನೆ, ದೊಡ್ಡಪತ್ರೆ, ಆಮೇಲೆ ಒಂದೆಲಗ, ದಂಟು, ಪ್ರತಿಯೊಂದನ್ನು ಹಾಕಿ ಅವರು ಅದನ್ನ ಬಂದವರಿಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಕೆಲವರೆಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. Thank you guys. Okay. Please like, comment, subscribe. Thank you very much.